ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಹಿಂದಿ ಚೀನಿ ಭಾಯಿ ಭಾಯಿ ಅಂತ ಹೇಳ್ತಲೇ 1962ರಲ್ಲಿ ಭಾರತದ ಬೆನ್ನಿಗಿರಿದ ಚೀನಾದ ಕಥೆ ನಿಮಗೆ ಗೊತ್ತಿದೆ. ಭಾರತದ ನೆಲದಲ್ಲಿ ಚೈನಾ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡ್ಕೊಳ್ತಾ ಇರೋದು ಅವತ್ತು ನಮ್ಮ ಸರ್ಕಾರಕ್ಕೆ ಗೊತ್ತಿತ್ತು. ಅವರು ಟಿಬೆಟ್ ಅನ್ನು ಆಕ್ರಮಿಸಿಕೊಂಡ್ರೆ ಏನಾಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ. ಪಕ್ಕದ ದೇಶವನ್ನ ಆಕ್ರಮಿಸ್ಕೊಳ್ಬೇಕು ಅನ್ನೋ ಮನಸ್ಥಿತಿ ನಾಳೆ ನಮಗೂ ಮಾರಕ ಆಗತ್ತೆ ಅನ್ನೋದನ್ನ ಡಿಸ್ಕವರಿ ಆಫ್ ಇಂಡಿಯಾ ಬರೆದ ಚಾಚಾ ಅರ್ಥ ಮಾಡ್ಕೊಳ್ಳಿಲ್ಲ. ಅರೆ ಚೈನಾ ಜೊತೆ ನಾನು ಮಾತಾಡಿದ್ದೀನಿ, ನಾವು ಅವರು ಭಾಯಿ ಭಾಯಿ, ಅವ್ರು ನಮ್ಮ ಮೇಲೆ ಯಾಕೆ ಯುದ್ಧಕ್ಕೆ ಬರ್ತಾರೆ ಅಂದ್ಕೊಂಡ ಜವಾಹರ್ಲಾಲ್ ನೆಹರು ಅವರಿಗೆ ಕೊನೆಗಾಗಿದ್ದು ಮರ್ಮಾಘಾತ. ಅವತ್ತು ನೆಹರು ಅವರ ನಂಬಿಕೆಗೆ ದ್ರೋಹ ಬಗೆದ ಮಾವು ಚೈನಾದ ಭವಿಷ್ಯಕ್ಕೊಂದು ವಿಚಿತ್ರವಾದ ದಿಕ್ಕನ್ನು ತೋರಿಸಿ ಚೈನಾ ಅನ್ನೋ ದೇಶವನ್ನ ವಿಸ್ತರಣಾಕಾಂಕ್ಷಿಯನ್ನಾಗಿ ರೂಪಿಸಿದ್ದ. ಇನ್ನು ಈಗ ಮಾವೋ ಜಡಾಂಗ್ನ ಅಪರಾವತಾರದಂತಿರುವ ಶಿ ಜಿನ್ ಪಿಂಗ್ ಕೂಡ ಅದೇ ಹಾದಿಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರಾ ಅನ್ನೋ ಥರದ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು ಸದ್ಯಕ್ಕೆ ಚೈನಾ ಮತ್ತು ಭಾರತದ ನಡುವೆ ನಡೀತಿರೋ ಒಂದಷ್ಟು ವಿದ್ಯಮಾನಗಳು. ಹಾಗಾದ್ರೆ ಏನಾಗ್ತಾ ಇದೆ ಚೈನಾ ಮತ್ತು ಭಾರತದ ನಡುವೆ? ಇಲ್ಲೂ ಕೂಡ ಸ್ನೇಹದ ಹಸ್ತವನ್ನ ಚಾಚಿ ಭಾರತದ ಬೆನ್ನಿಗಿರಿಯುವ ಲೆಕ್ಕಾಚಾರದಲ್ಲಿ ಚೈನಾ ಇದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತ ಮತ್ತು ಚೈನಾದ ನಡುವೆ ಮಹತ್ತರ ವಿದ್ಯಮಾನಗಳು ನಡೀತಾ ಇವೆ. ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಚೈನಾದ ಕಮ್ಯುನಿಸ್ಟ್ ಪಾರ್ಟಿಯ ಸೆಂಟ್ರಲ್ ಪಾರ್ಟಿ ಸ್ಕೂಲ್ನ ವೈಸ್ ಪ್ರೆಸಿಡೆಂಟ್ ಕೂಡ ಆಗಿರುವ ಲಿ ವೆಟಾಂಗ್ ಅವರನ್ನ ಭೇಟಿ ಮಾಡಿದ್ದಾರೆ. ಈ ಮೂಲಕ 2020ರ ಗಲ್ವಾನ್ ಸಂಘರ್ಷದ ನಂತರ ಚೈನಾ ಮತ್ತು ಭಾರತದ ನಡುವಿನ ಸಂಬಂಧ ಸುಧಾರಣೆಯ ವಿಷಯದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತಾ ಇವೆ. ಸದ್ಯಕ್ಕೆ ಚೈನಾದಲ್ಲೇ ಇರುವ ಮಿಸ್ರಿ ಕೈಲಾಶ್ ಮಾನಸ ಸರೋವರ ಯಾತ್ರೆ, ವೀಸಾ ನೀತಿ ಹಾಗೂ ಇನ್ನಷ್ಟು ಫ್ಲೈಟ್ ಸರ್ವಿಸ್ಗಳನ್ನು ಪುನರಾರಂಭಿಸುವ ನಿಟ್ಟಲ್ಲಿ ಮಾತುಕತೆಗಳನ್ನು ನಡೆಸ್ತಾ ಇದ್ದಾರೆ. ಈ ಹಿಂದೆ ಚೈನಾದಲ್ಲಿ ಭಾರತದ ರಾಯಭಾರಿಯಾಗಿದ್ದ ಮಿಸ್ರಿ ಅವರಿಗೆ ಚೈನಾದ ಪಟ್ಟುಗಳ ಬಗ್ಗೆ ತುಂಬಾ ಚೆನ್ನಾಗಿ ಅರಿವಿದೆ. ಹೀಗಾಗಿ ಭಾರತ ಜೈಶಂಕರ್ ಅವರ ನಂತರ ಮಿಸ್ರಿ ಅವರನ್ನ ಚೈನಾ ಜೊತೆ ಸಂಬಂಧ ಸುಧಾರಣೆಗೆ ಚೈನಾನ ಡೀಲ್ ಮಾಡೋದಿಕ್ಕೆ ಬಳಸ್ಕೊಳ್ತಾ ಇದೆ. ಮತ್ತೊಂದು ಕಡೆ ಚೈನಾ ಮತ್ತು ಭಾರತಗಳು ಓಲ್ಡ್ ಸಿಲ್ಕ್ ರೂಟ್ನ ಭಾಗವಾಗಿರುವ ನಾಥುಲಾ ಪಾಸ್ನ ಮೂಲಕ 6 ವರ್ಷಗಳ ನಂತರ ವ್ಯಾಪಾರ ವ್ಯವಹಾರಗಳನ್ನ ಪುನರಾರಂಭ ಮಾಡ್ತಾ ಇವೆ. ಇದೇ ಆಗಸ್ಟ್ 1ರಿಂದ ಈ ಮಾರ್ಗ ತೆರೆಯಲಿದ್ದು ಟಿಬೆಟ್ ಜೊತೆಗಿನ ವ್ಯಾಪಾರಕ್ಕೆ ಇದು ಹೆಚ್ಚು ಅನುಕೂಲವನ್ನ ಮಾಡಿಕೊಡುತ್ತೆ. ಗೆಳೆಯರೆ, ಅವತ್ತಿಗೆ ಸಿಲ್ಕ್ ರೂಟ್ನ ಈ ಮಾರ್ಗ ಲಾಸಾದಿಂದ ಶುರುವಾಗ್ತಾ ಇತ್ತು. ಚುಂಬಿ ವ್ಯಾಲಿ ಮೂಲಕ ಬಂದು ನಾಥುಲಾ ಪಾಸನ್ನು ದಾಟಿ ಪಶ್ಚಿಮ ಬಂಗಾಳದ ತಾಮ್ರಲಿಪ್ತಿ ಬಂದರನ್ನ ಮುಟ್ತಾ ಇತ್ತು. ಅಲ್ಲಿಂದ ಸಮುದ್ರ ಮಾರ್ಗದ ಮೂಲಕ ಬಾಲಿ, ಜಾವಾ, ಶ್ರೀಲಂಕಾಗಳನ್ನ ಇದು ಕನೆಕ್ಟ್ ಮಾಡ್ತಾ ಇತ್ತು. ಇಂಥ ಮಾರ್ಗವನ್ನ 2006ರ ಜುಲೈ 6ನೇ ತಾರೀಕು ಚೈನಾ ಮತ್ತು ಭಾರತಗಳು ಮತ್ತೆ ಓಪನ್ ಮಾಡಿದ್ವು. ಅಲ್ಲಿ ವ್ಯಾಪಾರ ವ್ಯವಹಾರಗಳು ಶುರುವಾಗೋದ್ರ ಜೊತೆ ಟಿಬೆಟ್ ಜೊತೆಗಿನ ಸಿಕ್ಕಿಂನ ಬಾಂಧವ್ಯ ಗಟ್ಟಿಯಾಗೋದಕ್ಕೆ ಕೂಡ ಇದು ಸಹಾಯ ಮಾಡಿತು. ಆನಂತರ ಚೈನಾ ಹಾಗೂ ಭಾರತದ ಸಂಬಂಧಗಳು ಹದಗೆಟ್ಟವಲ್ಲ, ಆ ಸಂದರ್ಭದಲ್ಲಿ ಈ ಮಾರ್ಗವನ್ನ ಮುಚ್ಚಲಾಯಿತು. ಈಗ ಅದನ್ನ ಮತ್ತೆ ಪುನರಾರಂಭಿಸುವ ಬಗ್ಗೆ ಎರಡೂ ದೇಶಗಳು ಮಾತುಕತೆಗಳನ್ನ ಮಾಡ್ತಾ ಇವೆ. ಭಾರತದ ವಿದೇಶಾಂಗ ಕಾರ್ಯದರ್ಶಿ ಚೈನಾದಲ್ಲಿದ್ದಾರೆ. ಸಿಕ್ಕಿಂನ ನಾಥುಲಾ ಪಾಸ್ ಮೂಲಕ ಆಗಸ್ಟ್ 1ರಿಂದ ಈ ವ್ಯಾಪಾರಿ ಮಾರ್ಗ ಓಪನ್ ಕೂಡ ಆಗತ್ತೆ. ಇಷ್ಟೆಲ್ಲ ಬದಲಾವಣೆಗಳು ಸಂಬಂಧ ಸುಧಾರಣೆಗಾಗಿ ನಡೀತಾ ಇದ್ರೆ, ಮತ್ತೊಂದು ಕಡೆ ಚೈನಾ LCA ಅಂದ್ರೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನ ಉದ್ದಕ್ಕೂ ತನ್ನ ಸೇನಾ ಚಟುವಟಿಕೆಗಳನ್ನ ಮತ್ತೆ ಶುರು ಮಾಡಿರೋ ವರದಿಗಳು ಬರ್ತಾ ಇವೆ. ಅದರಲ್ಲೂ NDTVಯಲ್ಲಿ ಪ್ರಕಟವಾಗಿರುವ ಹೂಟನ್ ಮತ್ತು ಲಾಸಾದಲ್ಲಿನ ಏರ್ ಬೇಸ್ಗಳಲ್ಲಿ ಚೈನಾ ತನ್ನ ಮೈಟಿ ಡ್ರ್ಯಾಗನ್ಗಳನ್ನ ನಿಲ್ಲಿಸಿರೋದು ಸ್ಯಾಟಲೈಟ್ ಇಮೇಜುಗಳಿಂದ ಸ್ಪಷ್ಟ ಆಗ್ತಾ ಇದೆ. ಗೆಳೆಯರೆ, ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿರೋ ಹಾಗೆ 1962ರಲ್ಲಿ ಕೂಡ ಚೈನಾ ಇಂಥದ್ದೇ ಆಟವನ್ನು ಕಟ್ಟಿತ್ತು. ಅವತ್ತಿಗೆ ಟಿಬೆಟ್ನ ಮೇಲೆ ಸಂಪೂರ್ಣ ಹಿಡಿತವನ್ನ ಸಾಧಿಸುವ ಹಿನ್ನೆಲೆಯಲ್ಲಿ ಮೊದಲು ಭಾರತದ ಜೊತೆ ಸ್ನೇಹದ ನಾಟಕವನ್ನ ಚೈನಾ ಆಡ್ತು. ಭಾರತದ ಮೂಲಕವೇ ಚೈನಾದ ಸೇನೆ ಟಿಬೆಟ್ ಅನ್ನ ತಲುಪ್ತು. ಹಾಗೆ ಆಕ್ಸಾಯ್ ಚಿನ್ ಭಾಗದಲ್ಲಿ ಉಯ್ಗರ್ ಪ್ರದೇಶಕ್ಕೆ ರಸ್ತೆಯನ್ನ ಕೂಡ ಚೈನಾ ಹಾಕಳ್ತು. ಇಷ್ಟೆಲ್ಲ ಆದ ನಂತರ 1959ರಲ್ಲಿ ಚೈನಾ ಟಿಬೆಟ್ ಅನ್ನ ಸಂಪೂರ್ಣವಾಗಿ ಆಕ್ರಮಿಸಿಕೊಳ್ಳೋದಕ್ಕೆ ದಾಳಿ ಮಾಡಿದಾಗ ದಲೈಲಾಮಾ ಟಿಬೆಟ್ನಿಂದ ಭಾರತಕ್ಕೆ ಓಡ್ ಬಂದ್ರು. ಅವರಿಗೆ ಭಾರತ ಆಶ್ರಯವನ್ನು ಕೊಟ್ಟಿದ್ದು ಮಾವೋಗೆ ಇಷ್ಟ ಆಗಲಿಲ್ಲ. ಆತ ಭಾರತದ ಮೇಲೆ ಸಿಟ್ಟಿಗೆದ್ದ. ಆದರೂ ಚೈನಾ ಅದನ್ನವತ್ತು ಎಲ್ಲೂ ತೋರಿಸ್ಕೊಳ್ಳಿಲ್ಲ. ಈ ಚೈನಾದ ಮುಖಗಳಿವೆ ನೋಡಿ, ಇವು ಹೇಗೆ ಅಂದ್ರೆ ಅವ್ರು ನಗತಿದಾರ, ಸೀರಿಯಸ್ ಆಗಿದಾರ, ಏನೂ ಗೊತ್ತಾಗೋದಿಲ್ಲ. ಮುಖದ ಮೇಲೆ ಭಾವನೆಗಳು ಪ್ರಕಟ ಆಗದೇ ಇದ್ರೆ, ಮಾತುಗಳು ಭಾವನಾತ್ಮಕವಾಗಿ ಇರದೇ ಇದ್ರೆ ಮನಸ್ಸಲ್ಲಿ ಏನಿದೆ ಅನ್ನೋದು ಗೊತ್ತು ಕೂಡ ಆಗೋದಿಲ್ಲ. ಮಾವೋ ವಿಷಯದಲ್ಲಿ ಕೂಡ ಹಾಗೆ ಆಯ್ತು. ಇಂಡೋ ಚೀನಿ ಭಾಯಿ ಭಾಯಿ ಅಂತ 1962ರವರೆಗೆ ಚೀನಿಗಳು ಹೇಳ್ತಲೇ ಇದ್ರು. ಆದ್ರೆ 62ರ ಅಕ್ಟೋಬರ್ 20ರಂದು ಚೈನಾ ಇದ್ದಕ್ಕಿದ್ದ ಹಾಗೆ ಭಾರತದ ಮೇಲೆ ದಾಳಿ ಮಾಡ್ತು. ಭಾರತದ ಸಾಕಷ್ಟು ಭೂಪ್ರದೇಶಗಳನ್ನು ವಶಪಡಿಸ್ಕೊಳ್ತು. ಆ ಯುದ್ಧದ ಕಥೆಯನ್ನ 4 ಸಾಲಲ್ಲಿ ಹೇಳಿ ಮುಗಿಸೋದಕ್ಕೆ ಸಾಧ್ಯ ಆಗುದಿಲ್ಲ. ಆದ್ರೆ ಅವತ್ತು ಹೇಗೆ ಸ್ನೇಹದ ನಾಟಕ ಆಡಿ ಭಾರತವನ್ನ ನಂಬಿಸಿ ಭಾರತದ ಭೂಪ್ರದೇಶವನ್ನ ಚೀನಾ ವಶಕ್ಕೆ ಪಡಿತೋ, ಅದೇ ಥರ ಈಗ ಕೂಡ ಚೀನಾ ಆಟ ಕಟ್ಟಿರೋ ಹಾಗೆ ಕಾಣ್ತಾ ಇದೆ.
2020ರಲ್ಲಿ ಗಲ್ವಾನ್ನಲ್ಲಿ ಭಾರತೀಯ ಪಡೆಗಳಿಂದ ವಧೆ ತಿಂದ ಚೀನಾಗೆ ಆ ಸೇಡನ್ನ ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಗಲ್ವಾನ್ ಹಿನ್ನಡೆ ಜಗತ್ತಿಗೆ ಚೈನಾದ ಸೇನೆ ಮತ್ತು ಆಯುಧ ಶಕ್ತಿಯ ಬಗ್ಗೆ ಇದ್ದ ಭಯದ ಬಬಲ್ ಒಂದು ಒಡೆದು ಹೋಗೋ ಹಾಗೆ ಮಾಡ್ತು. ಇವತ್ತು ಮೇಲ್ನೋಟಕ್ಕೆ ಚೀನಾ ಮತ್ತು ಭಾರತದ ನಡುವೆ ಏನೇ ವ್ಯಾಪಾರ ವಹಿವಾಟುಗಳು ನಡೀತಾ ಇದ್ರೂ ಕೂಡ ಅವರ ಮನಸ್ಸಲ್ಲಿ ಗಲ್ವಾನ್ನ ದ್ವೇಷ, ಅದಕ್ಕೊಂದು ಪ್ರತೀಕಾರದ ಭಾವ ಇದ್ದೇ ಇದೆ. ಅದನ್ನವರು ಅಂತಾರಾಷ್ಟ್ರೀಯ ಮಟ್ಟದ ಅವಮಾನ ಅಂತ ಭಾವಿಸ್ತಾರೆ. ಹೀಗಾಗಿ ಭಾರತದ ವಿರುದ್ಧ ಒಂದೇ ಒಂದು ಬಾರಿ ಮೇಲುಗೈ ಸಾಧಿಸುವ ಬಗ್ಗೆ ಚೈನಾ ಯೋಚಿಸ್ತಾ ಇರೋ ಹಾಗಿದೆ. ಅದರ ಫಲವಾಗಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನ ಉದ್ದಕ್ಕೂ ಗುಪ್ತವಾಗಿ ನಡೀತಿರೋ ಸೇನಾ ಜಮಾವಣೆ ಹಾಗೂ 5ನೇ ತಲೆಮಾರಿನ ಏರ್ಕ್ರಾಫ್ಟ್ ಮತ್ತು ಸ್ಟೆಲ್ತ್ ಡ್ರೋನ್ಗಳ ನಿಯೋಜನೆ. ಈ ಬಗ್ಗೆ ಒಂದಷ್ಟು ಸ್ಯಾಟಲೈಟ್ ಇಮೇಜ್ಗಳು ಸಿಕ್ಕಿದ್ದು. ಹೂಟನ್ನ ಏರ್ ಬೇಸ್ ಅಲ್ಲಿ 7 ಮೈಟಿ ಡ್ರ್ಯಾಗನ್ಗಳನ್ನ ನಿಲ್ಲಿಸಲಾಗಿದೆ. ಲಾಸಾ ಬಳಿಯಲ್ಲಿನ ಡಮ್ಕ್ಸಂಗ್ ಏರ್ ಬೇಸ್ ಅಲ್ಲಿ 4 ಮೈಟಿ ಡ್ರ್ಯಾಗನ್ಗಳು ನಿಂತಿವೆ. ಗೆಳೆಯರೆ, ಇಲ್ಲಿ ಮೈಟಿ ಡ್ರ್ಯಾಗನ್ ಅಂದ್ರೆ ಅದು ಬೇರೆ ಇನ್ನೇನು ಅಲ್ಲ, ಚೈನಾದ 5ನೇ ತಲೆಮಾರಿನ ಸ್ಟೆಲ್ತ್ ಅಂತ ಹೇಳಿಕೊಳ್ಳುವ ಯುದ್ಧ ವಿಮಾನ J-20 ಇದೆ ನೋಡಿ, ಅದನ್ನ ಮೈಟಿ ಡ್ರ್ಯಾಗನ್ ಅಂತ ಅವರು ಕರೀತಾರೆ. ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ರಲ್ಲ, ಇದು ಹೂಟನ್. ಈ ಏರ್ ಬೇಸ್ ಭಾರತದ ದೌಲತ್ ಬೇಗ್ ಓಲ್ಡಿಗೆ ತುಂಬಾ ಹತ್ತಿರದಲ್ಲಿದೆ. ದೌಲತ್ ಬೇಗ್ ಓಲ್ಡಿ ಜಗತ್ತಲ್ಲಿ ಅತ್ಯಂತ ಎತ್ತರದಲ್ಲಿರುವ ಏರ್ ಸ್ಟ್ರಿಪ್ ಗಳ ಪೈಕಿ ಒಂದು. ಭಾರತ ಇದನ್ನ ಮಿಲಿಟರಿ ಕಾರಣಕ್ಕೆ ಹಾಗೂ ಕೆಲವೊಮ್ಮೆ ನಾಗರಿಕ ಕಾರಣಗಳಿಗೆ ಕೂಡ ಬಳಸೋದುಂಟು. ಇಲ್ಲಿಂದ ಹೂಟನ್ ಹೆಚ್ಚು ದೂರದಲ್ಲಿಲ್ಲ. ಸೊ ಅಲ್ಲಿ ಈಗ 7 J-20ಗಳು ನಿಂತಿವೆ. ಇನ್ನು ನೀವು ಈ ಕಡೆ ನೋಡ್ತಿದ್ದೀರಲ್ಲ, ಇದು ಲಾಸಾ, ಟಿಬೆಟ್ನ ರಾಜಧಾನಿ ಇದು. ಇನ್ನು ಇಲ್ಲಿ ಕಾಣ್ತಾ ಇರೋದು ಡಮ್ಕ್ಸಂಗ್, ಇದು ಅರುಣಾಚಲ ಪ್ರದೇಶದ ತವಾಂಗ್ನಿಂದ 344 ಕಿಲೋಮೀಟರ್ಗಳಷ್ಟು ಮಾತ್ರ ದೂರದಲ್ಲಿದೆ. ಈ ಏರ್ಬೇಸ್ ಈಗ ಭಾರತಕ್ಕೆ ಥ್ರೆಟ್ ಆಗುವ ಸಾಧ್ಯತೆ ಇದ್ದು, ಇಲ್ಲಿ 2 ಏರ್ ಸ್ಟ್ರಿಪ್ಗಳಿವೆ. ಇಲ್ಲೊಂದು ಮಿಲಿಟರಿ ಗರಾಜ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅಲ್ಲಿ UAV ಹಾಗೂ ಯುದ್ಧ ವಿಮಾನಗಳಿಗಾಗಿ ಹ್ಯಾಂಗರ್ಗಳನ್ನು ಕೂಡ ನಿರ್ಮಿಸಲಾಗ್ತಾ ಇದೆ. ಈ ಏರ್ಬೇಸ್ 4300 ಮೀಟರ್ಗಳಷ್ಟು ಎತ್ತರದಲ್ಲಿದ್ದು, ಈ ಭಾಗದಲ್ಲಿ ಚೈನಾ ನಿರ್ಮಿಸಿರುವ 10 ಏರ್ ಬೇಸ್ಗಳ ಪೈಕಿ ಇದು ಕೂಡ ಒಂದು ಅನ್ನಿಸ್ಕೊಳ್ಳುತ್ತೆ. ಇಲ್ಲಿ ಈಗ 4 ಸ್ಟೆಲ್ತ್ J-20ಗಳನ್ನ ನಿಲ್ಲಿಸಲಾಗಿದ್ದು, ಭಾರತದ ಮೇಲೆ ಒತ್ತಡವನ್ನ ನಿರ್ಮಾಣ ಮಾಡೋ ಪ್ರಯತ್ನ ಇದು ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಮೈಟಿ ಡ್ರ್ಯಾಗನ್ ಅಂದ್ರೆ J-20ಗಳ ಬಗ್ಗೆ ಇಷ್ಟೇ ಯಾಕೆ ಆತಂಕ ಅನ್ನೋದನ್ನ ನೋಡೋದಾದ್ರೆ, ಅಲ್ಲಿ ನಮಗೆ ಕಾಣಿಸೋದು ಅವುಗಳ ತಾಕತ್ತು. ಇಲ್ಲಿ ಚೈನಾ ಈ ಯುದ್ಧ ವಿಮಾನಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಬಿಟ್ಟುಕೊಟ್ಟಿಲ್ಲ. ಆದ್ರೂ ಅವು ಸ್ಟೆಲ್ತ್ ಅನ್ನೋದು ಪ್ರೂವ್ ಆಗಿಲ್ಲ. ಆದ್ರೂ ಕೂಡ ಚೈನಾ ತನಗಾಗಿ ನಿರ್ಮಾಣ ಮಾಡಿಕೊಳ್ಳುವ ಯುದ್ಧ ವಿಮಾನಗಳು, ಆಯುಧಗಳಲ್ಲಿ ರಾಜಿ ಮಾಡಿಕೊಳ್ಳೋದಿಲ್ಲ ಅನ್ನೋ ನಂಬಿಕೆಯ ಮೇಲೆ ಇವುಗಳ ತಾಕತ್ತನ್ನ ಅಂದಾಜು ಮಾಡಲಾಗತ್ತೆ. ಹಾಗೆ ನೋಡಿದ್ರೆ ಈ ಚೆಂಡು ನಿರ್ಮಿತ J-20ಗಳನ್ನ ಚೀನಿ ಭಾಷೆಯಲ್ಲಿ ವಿಲಾಂಗ್ ಅಂತ ಕರೀತಾರೆ. ಹಾಗಂದ್ರೆ ಮೈಟಿ ಡ್ರ್ಯಾಗನ್ ಅಂತ ಅರ್ಥ. ಇದು ಸಿಂಗಲ್ ಸೀಟ್ ಡಬಲ್ ಇಂಜಿನ್ 5th ಜನರೇಷನ್ ಸ್ಟೆಲ್ತ್ ಏರ್ಕ್ರಾಫ್ಟ್ ಆಗಿದ್ದು, ಇದನ್ನು ಚೈನಾ ವಾಯುಪಡೆ ಈಗಾಗಲೇ ಬಳಸ್ತಾ ಇದೆ. ಇನ್ನು ಅಮೆರಿಕಾದ ನಂತರ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು ಹೊಂದಿರುವ 2ನೇ ದೇಶ ಅಂತ ಚೈನಾ ಕರೆಸ್ಕೊಳ್ತಾ ಇದೆ. ಈ J-20 2011 ಜನವರಿ 11ರಂದು ತನ್ನ ಮೊದಲ ಹಾರಾಟವನ್ನು ನಡೆಸಿತು. ಚೈನಾ ಈ ಪರೀಕ್ಷೆಯನ್ನ ಮಾಡಿದಾಗ ಅವತ್ತಿನ ಅಮೆರಿಕಾದ ರಕ್ಷಣಾ ಕಾರ್ಯದರ್ಶಿ ರಾಬರ್ಟ್ ಬೀಜಿಂಗಲ್ಲೇ ಇದ್ರು. ಆ ಬಳಿಕ 2016ರ ಜುಹಾಯಿ ಏರ್ ಶೋ ಅಲ್ಲಿ ಸಾರ್ವಜನಿಕವಾಗಿ ಈ ವಿಮಾನಗಳು ಕಾಣಿಸಿಕೊಂಡವು. 2017ರಲ್ಲಿ ಇವು ಸೇನೆಗೆ ಸೇರ್ಪಡೆ ಆದವು. ಇನ್ನು ಇದರ ಗರಿಷ್ಠ ವೇಗ ಮ್ಯಾಕ್ 1.7 ಆದರೂ ಕೂಡ ಇದು ಸ್ಟೆಲ್ತ್ ಆಗಿರೋದ್ರಿಂದ ರೆಡಾರ್ಗಳ ಕಣ್ಣಿಗೆ ಬೀಳೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಇದರ ಕಾರ್ಯಾಚರಣೆಯ ವ್ಯಾಪ್ತಿ 5500 ಕಿಲೋಮೀಟರ್ಗಳಷ್ಟಿದ್ದು, ಈಗಾಗಲೇ ಚೈನಾ ಇಂಥ 300ಕ್ಕೂ ಹೆಚ್ಚು ಯುದ್ಧ ವಿಮಾನಗಳನ್ನು ಸಿದ್ಧ ಮಾಡಿಟ್ಟುಕೊಂಡಿದೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಇದರಲ್ಲಿ 11 ಟನ್ಗಳವರೆಗೆ ಶಸ್ತ್ರಾಸ್ತ್ರಗಳನ್ನು ಕ್ಯಾರಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ದೊಡ್ಡ ಡೆಲ್ಟಾ ರೆಕ್ಕೆಗಳನ್ನ ಇದಕ್ಕೆ ಅಳವಡಿಸಿದ್ದಾರೆ. ರೆಕ್ಕೆಯ ಕೆಳಭಾಗದಲ್ಲಿ ಶಸ್ತ್ರಾಸ್ತ್ರಗಳನ್ನ ಇಡೋದಕ್ಕೆ ವ್ಯವಸ್ಥೆಗಳಿದ್ದು, ಇದು F-22ಗಿಂತ ದೊಡ್ಡದಾಗಿದೆ. ಇದರಲ್ಲಿ ಸ್ಟೆಲ್ತ್ ಫೀಚರ್ಗಳನ್ನು ಅಳವಡಿಸಲಾಗಿದ್ದು, ಸುಧಾರಿತ ಏವಿಯಾನಿಕ್ಸ್ಗಳು ಕೂಡ ಇದರಲ್ಲಿವೆ. ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಇದು ಜಗತ್ತಲ್ಲಿರೋ 3ನೇ ಸ್ಟೆಲ್ತ್ ಏರ್ಕ್ರಾಫ್ಟ್ ಅಂತ ಗುರುತಿಸಿಕೊಂಡಿದೆ. ಆದರೆ ಇವುಗಳ ಕಾರ್ಯಕ್ಷಮತೆ ಹಾಗೂ ಯುದ್ಧಗಳಲ್ಲಿ ಇವು ಹೇಗೆ ಕೆಲಸ ಮಾಡುತ್ತವೆ ಅನ್ನೋದ್ರ ಬಗ್ಗೆ ನಿಖರ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಇಲ್ಲ. ಈ J-20ಗಳನ್ನ ದಕ್ಷಿಣ ಚೀನಾ ಸಮುದ್ರದಲ್ಲಿ ಗಸ್ತಿಗಾಗಿ ಬಳಸ್ತಾ ಇದ್ದಾರೆ. ಇನ್ನು ಚೈನಾ ಯಾವುದಾದ್ರೂ ದೊಡ್ಡ ಯುದ್ಧವನ್ನ ಮಾಡೋವರೆಗೆ ಇವು ಎಷ್ಟರ ಮಟ್ಟಿಗೆ ಶಕ್ತಿಯುತವಾಗಿವೆ ಅನ್ನೋದು ಗೊತ್ತಾಗೋದಿಲ್ಲ. ಇಂಥ ಯುದ್ಧ ವಿಮಾನಗಳನ್ನೇ ಚೈನಾ ಈಗ ಭಾರತದ ಗಡಿಗೆ ತಂದು ನಿಲ್ಲಿಸಿರೋದು. ಹಾಗಂತ ಚೈನಾ ಇಲ್ಲಿ ಭಾರತದ ವಿರುದ್ಧ ಯುದ್ಧ ಮಾಡಿಬಿಡುತ್ತೆ ಅಂತಲ್ಲ. ಸದ್ಯಕ್ಕೆ ಅದು ಅವರ ಆದ್ಯತೆ ಕೂಡ ಅಲ್ಲ. ಅವರು ತೈವಾನ್ ಮೇಲೆ ಕಣ್ಣಿಟ್ಟಿದ್ದಾರೆ. ಅದನ್ನು ಆಕ್ರಮಿಸಿಕೊಂಡ್ರೆ ಜಾಗತಿಕ ಮಾರುಕಟ್ಟೆಗೆ ಬೇಕಾದ ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಮೇಲೆ ಪೂರ್ಣ ಹಿಡಿತ ಸಿಕ್ಕಂತಾಗುತ್ತೆ. ಜೊತೆಗೆ ದಕ್ಷಿಣ ಚೈನಾ ಸಮುದ್ರದಲ್ಲಿ ಅಮೆರಿಕದ ಪ್ರೆಸೆನ್ಸ್ಗೆ ಹೊಡೆತ ಕೊಟ್ಟಂತಾಗತ್ತೆ. ಅದು ಚೈನಾದ ಮೊದಲ ಆದ್ಯತೆ. ಹೀಗೆ ತೈವಾನ್ ಮೇಲೆ ಯುದ್ಧ ಮಾಡಬೇಕಾದ ಸಂದರ್ಭದಲ್ಲಿ ಅವರ ಇನ್ನಿತರ ಗಡಿಗಳು ಕೂಡ ಸುರಕ್ಷಿತವಾಗಿರಬೇಕು. ಅದಕ್ಕಾಗಿ ಅವರು ಈ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಅನ್ನೋದು ಒಂದು ಅಭಿಪ್ರಾಯ.
ಇನ್ನು ಎರಡನೆಯದು, ಭಾರತದ ಜೊತೆ ಚೈನಾ ಯುದ್ಧಕ್ಕೆ ನಿಂತರೆ ಗೆಲುವು ಸೋಲು ಅನ್ನೋದನ್ನ ಹೊರತುಪಡಿಸಿ ಚೈನಾಗೆ ಕೂಡ ದೊಡ್ಡ ಮಟ್ಟದ ನಷ್ಟ ಉಂಟಾಗುತ್ತೆ. ಚೈನಾದ ಇಂಡಸ್ಟ್ರಿಗಳು, ವ್ಯಾಪಾರ ಇವೆಲ್ಲ ಸಮಸ್ಯೆಗೆ ತುತ್ತಾಗತ್ವೆ. ಕನಿಷ್ಠ 10 ವರ್ಷ ಚೈನಾ ಆರ್ಥಿಕವಾಗಿ ಹಿಂದಕ್ಕೆ ಹೋಗಬೇಕಾದ ಪರಿಸ್ಥಿತಿ ಬರುತ್ತೆ. ಭಾರತಕ್ಕೆ ನಷ್ಟ ಆಗುತ್ತೆ ಅನ್ನೋದು ನಿಜ. ಆದರೆ ಚೈನಾ ಇನ್ನು ಕೆಲ ವರ್ಷಗಳಲ್ಲಿ ಜಾಗತಿಕ ಶಕ್ತಿಯಾಗೋ ಕನಸು ಕಾಣ್ತಾ ಇದೆ. ಈ ಹಂತದಲ್ಲಿ ಅವರು ವಿನಾಕಾರಣ ಯುದ್ಧಗಳ ಮೂಲಕ ಹಿನ್ನಡೆ ಅನುಭವಿಸೋದಿಕ್ಕೆ ಇಷ್ಟಪಡೋದಿಲ್ಲ. ಹಾಗಂತ ಯುದ್ಧ ವಿಮಾನಗಳನ್ನು ನಿಲ್ಲಿಸೋದಿಕ್ಕೆ ಬೇರೆ ಕಡೆ ಜಾಗ ಇಲ್ಲ ಅನ್ನೋ ಕಾರಣಕ್ಕೆ ಅವುಗಳನ್ನು ತಂದು ಭಾರತದ ಗಡಿಯಲ್ಲಿ ಪಾರ್ಕ್ ಮಾಡಿದ್ದಾರೆ ಅಂತಲ್ಲ. ಚೈನಾಗೆ ಭಾರತ ಕಾಂಪಿಟೇಟರ್ ಅನ್ನೋದು ಗೊತ್ತಿದೆ. ಇಲ್ಲಿ ಚೈನಾದ ಹೂಡಿಕೆಗಳು, ಚೈನಾದ ಸಾಲಗಳು, ಚೈನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಇವುಗಳನ್ನ ಭಾರತದಲ್ಲಿ ಅನುಷ್ಠಾನಕ್ಕೆ ತಂದುಬಿಟ್ರೆ ಚೈನಾಗೆ ಜಗತ್ತಲ್ಲಿ ಇನ್ಯಾವ ಎದುರಾಳಿಯೂ ಇಲ್ಲದ ಹಾಗಾಗತ್ತೆ. ಆದ್ರೆ ಅದಕ್ಕೆ ಭಾರತ ಅವಕಾಶವನ್ನ ಕೊಡ್ತಾ ಇಲ್ಲ. ಸೊ ಭಾರತವನ್ನ ಆರ್ಥಿಕವಾಗಿ ಮಣಿಸಬೇಕು. ಭಾರತದ ಇನ್ಫ್ರಾಸ್ಟ್ರಕ್ಚರ್, ಹೂಡಿಕೆಗಳು, ಭಾರತದ ಆರ್ಥಿಕ ಬೆಳವಣಿಗೆ ಇವುಗಳನ್ನ ತಡಿಬೇಕು. ಅದು ಸಾಧ್ಯ ಆಗೋದು ಯುದ್ಧಗಳ ಮೂಲಕ. ಚೈನಾ ತಾನು ಯುದ್ಧ ಮಾಡೋದಿಕ್ಕೆ ಹೋಗೋದಿಲ್ಲ. ಅದಕ್ಕಾಗಿ ಪಾಕಿಸ್ತಾನ ಅನ್ನೋ ಬಾಡಿಗೆ ಗೂಂಡಾನನ್ನ ಅದು ಛೂ ಬಿಡುತ್ತೆ. ಜೊತೆಗೆ ತನ್ನ ಗಡಿಯಲ್ಲಿ ಕೂಡ ಆಯುಧಗಳನ್ನ ಜೋಡಿಸಿಟ್ಟು ಆತಂಕವನ್ನ ಸೃಷ್ಟಿ ಮಾಡೋ ಕೆಲಸವನ್ನ ಮಾಡುತ್ತೆ. ಹೀಗಾದಾಗ ಭಾರತ ಆಯುಧ ಖರೀದಿಗೆ ಹೆಚ್ಚು ಹಣ ಹೂಡಿಕೆ ಮಾಡ್ತಾ, ರಕ್ಷಣಾ ಬಜೆಟ್ ಅನ್ನ ಹೆಚ್ಚು ಮಾಡಿಕೊಳ್ತಾ, ತನ್ನ ಇಡೀ ಗಮನವನ್ನ ಆಯುಧಗಳು ಮತ್ತು ಡಿಫೆನ್ಸ್ ಕಡೆಗೆ ಕೊಡ್ತಾ ಹೋದರೆ ನಮ್ಮ ಇನ್ನಿತರ ಆದ್ಯತೆಯ ಹೂಡಿಕೆಗಳಿಗೆ ಹಣ ಇಲ್ಲದ ಹಾಗಾಗತ್ತೆ. ಸೊ ಅಂಥದ್ದೊಂದು ಒತ್ತಡವನ್ನು ಸೃಷ್ಟಿ ಮಾಡೋದಕ್ಕೆ ಚೈನಾ ಭಾರತದ ಗಡಿಯಲ್ಲಿ ತನ್ನ J-20ಗಳನ್ನು ತಂದು ಭಾರತದ ಕಡೆಗೆ ಮುಖ ಮಾಡಿ ನಿಲ್ಲಿಸಿದೆ ಅನ್ನೋದು ಒಂದು ವಾದ. ಇಂಥದ್ದೊಂದು ಒತ್ತಡವನ್ನು ಸೃಷ್ಟಿ ಮಾಡೋದಕ್ಕೇನೆ ಚೈನಾ ಆಗಾಗ ಭಾರತದ ಗಡಿಯ ಒಳಕ್ಕೆ ತನ್ನ ಸೇನೆಯನ್ನ ಸುಮ್ಮನೆ ಕಳುಹಿಸ್ತಾ ಇರುತ್ತೆ. ಆಮೇಲೆ ವಾಪಸ್ ಕೂಡ ಕರೆಸ್ಕೊಳ್ಳುತ್ತೆ. ಭಾರತ ಸದಾ ಯುದ್ಧದ ಆತಂಕದಲ್ಲೇ ಇರಬೇಕು ಅನ್ನೋ ಪ್ರೆಷರ್ ಟ್ಯಾಕ್ಟಿಕ್ಸ್ನ ಭಾಗ ಇದು ಇರಬಹುದು. ಇಲ್ಲಿ ಭಾರತದ ಸೇನೆ, ಭಾರತದ ಪೈಲಟ್ಗಳು, ಭಾರತದ ಆಯುಧಗಳು ಚೈನಾಗಿಂತ ಎಷ್ಟು ಬಲಿಷ್ಠ ಅನ್ನೋ ಬಗ್ಗೆ ನಾವು ನಮ್ಮ ಹೆಗಲನ್ನೇ ತಟ್ಕೋಬೇಕಾದ ಅಗತ್ಯ ಏನಿಲ್ಲ. ಆದರೆ ಚೈನಾ ಅಲ್ಲಿ ಏನು ಪ್ಲಾನ್ ಮಾಡ್ತಾ ಇದೆ ಅನ್ನೋದನ್ನ ಭಾರತ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸಾಕು. ಸದ್ಯಕ್ಕೆ ಭಾರತಕ್ಕೆ ಆಯುಧಗಳು ಬೇಕು ಅನ್ನೋದು ನಿಜ. ಅದನ್ನು ನಾವು ಸಾಧ್ಯವಾದಷ್ಟು ನಮ್ಮಲ್ಲೇ ತಯಾರು ಮಾಡ್ಕೊಳ್ಳೋ ಕಡೆಗೆ ಹೆಚ್ಚು ಗಮನ ಕೊಡಬೇಕಿದೆ. ಹಾಗೆ ಚೈನಾ ಮೇಲಿನ ಡಿಪೆಂಡೆನ್ಸಿಯನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಳ್ಳುವ ಕೆಲಸವನ್ನ ಭಾರತ ಆದ್ಯತೆಯನ್ನಾಗಿ ಭಾವಿಸಬೇಕು. ಜೊತೆಗೆ ಒಳಗೆ ಶುರುವಾಗುವ ಆಂತರಿಕ ದಂಗೆಗಳನ್ನು ಸರಿಪಡಿಸೋದಿಕ್ಕೆ ಒಂದಷ್ಟು ಕ್ರಮಗಳನ್ನು ಕೂಡ ಭಾರತ ಅಗತ್ಯವಾಗಿ ತಗೋಬೇಕಾಗತ್ತೆ. ಹಾಗಲ್ಲದೆ ಇದ್ರೆ ನಾವು ಒಳಗೆ ಗೆದ್ದಲು ಹಿಡಿತಾ ಹೋಗ್ತಾ ಇರ್ತೀವಿ. ಜಗತ್ತು ನಮ್ಮನ್ನು ದಾಟಿ ಮುಂದಕ್ಕೆ ಹೋಗೋದಿಕ್ಕೆ ಶುರು ಮಾಡುತ್ತೆ. ಇದು ಗೆಳೆಯರೆ, ಚೈನಾ ತನ್ನ 5ನೇ ತಲೆಮಾರಿನ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನ ಭಾರತದ ಬಾಗಿಲಿಗೆ ತಂದು ನಿಲ್ಲಿಸ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.